ದಿಲ್ಲಿ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಹಾಗೂ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ಅವರನ್ನ ದೆಹಲಿ ನ್ಯಾಯಾಲಯಗಳು ಅಬಕಾರಿ ನೀತಿ ಪ್ರಕರಣದಲ್ಲಿ ಆರೋಪ ಮುಕ್ತಗೊಳಿಸಿರುವುದು ಕೇಂದ್ರ ಬಿಜೆಪಿಯ ಸುಳ್ಳು ಹಾಗೂ ರಾಜಕೀಯ ಪಿತೂರಿಗೆ ಬಯಲಿಗೆ ತಂದಿದೆ ಎಂದು ಆಮ್ ಆದ್ಮಿ ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ ಹಾಗೂ ಜಿಲ್ಲಾಧ್ಯಕ್ಷ ಬೈರೆಡ್ಡಿ ತಿಳಿಸಿದ್ದಾರೆ. ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಕ್ಷ ಅಧಿಕಾರಕ್ಕೆ ಬಂದ ಬಳಿಕ ದೇಶಾದ್ಯಂತ ಪಕ್ಷದ ಪ್ರಭಾವ ಹೆಚ್ಚುತ್ತಾ ಇರುವುದನ್ನು ಸಹಿಸದೆ ಬಿಜೆಪಿ ಕೇಂದ್ರ ತನಿಖಾ ಸಂಸ್ಥೆಗಳನ್ನು ದುರುಪಯೋಗಪಡಿಸಿಕೊಂಡು ದೆಹಲಿ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಹಾಗೂ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ವಿರುದ್ಧ ಸುಳ್ಳು ಆರೋಪಗಳನ್ನು ಹೊರಿಸಿತು ಎಂದು ಆರೋಪಿಸಿದ್ದಾರೆ. ಅಬಕಾರಿ ನೀತಿ ಪ್ರಕರಣದ ಬೆಳವಣಿಗೆಗಳು ರಾಜಕೀಯ ಪ್ರೇರಿತವಾಗಿದ್ದವು ಎಂಬುದು ನ್ಯಾಯಾಲಯದ ಆದೇಶದಿಂದ ಸ್ಪಷ್ಟವಾಗಿದೆ ಎಂದರು. ಬ್ಯೂರೋ ರಿಪೋರ್ಟ್ NK/4 ಚಿಕ್ಕಬಳ್ಳಾಪುರ. ಹಾಗೂ ಉಪಮುಖ್ಯಮಂತ್ರಿಗಳಾದಂತಹ ಮನೀಶ್ ಸಿಸೋಡಿಯಾ ಇಬ್ಬರನ್ನೂ ಸಹ ದೆಹಲಿಯ ಕೋರ್ಟು ಖುಲಾಸೆಗೊಳಿಸಿದೆ. ಏನು ಈ ಬಿಜೆಪಿ ಕುಮ್ಮಕ್ಕಿನಿಂದ ಕೇಂದ್ರೀಯ ತನಿಖಾ ಸಂಸ್ಥೆಗಳು ED, CBI ಹಾಗೂ IT ಈ ಮೂರು ತನಿಖಾ ಸಂಸ್ಥೆಗಳಿಗೆ ತನ್ನದೇ ಆದಂತಹ ಒಂದು ಅಧಿಕಾರ ಇದ್ದರೂ ಸಹ ನರೇಂದ್ರ ಮೋದಿ ಕೇಂದ್ರದಲ್ಲಿರುವಂತಹ ನರೇಂದ್ರ ಮೋದಿ ಸರ್ಕಾರ, ಈ ಮೋದಿ ಅಮಿತ್ ಶಾ ಇಬ್ಬರೂ ಸೇರಿ ನಮ್ಮ ದೆಹಲಿಯ ಮಾಜಿ ಮುಖ್ಯಮಂತ್ರಿಗಳಾದಂತಹ ಅರವಿಂದ್ ಕೇಜ್ರಿವಾಲ್ನ ರಾಜಕೀಯವಾಗಿ ಪಕ್ಷವನ್ನು ನಿರ್ನಾಮ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಇಲ್ಲ ಸಲ್ಲದ ಅಬಕಾರಿ ನೀತಿ ಹಗರಣ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆದಿದೆ ಅಂತ ಸುಳ್ಳು ಆರೋಪ ಹೊರಿಸಿ ಅವ್ರನ್ನ 6 ತಿಂಗಳ ಕಾಲ ಜೈಲಲ್ಲಿ ಇಟ್ಟಿದ್ದೆ ಅಂದರೆ ಅವ್ರಿಗೆ ಮಾನಸಿಕವಾಗಿ ತೊಂದರೆ ಕೊಟ್ಟರು. ಇದಕ್ಕೆ ಕಾರಣ ಏನು ಅಂದರೆ 2022ರಲ್ಲಿ ಪಂಜಾಬ್ನಲ್ಲಿ ಅಧಿಕಾರ ಆಮ್ ಆದ್ಮಿ ಪಕ್ಷ ಅಧಿಕಾರಕ್ಕೆ ಬಂತು. ಇದು ದೇಶದೆಲ್ಲೆಡೆ ಪಕ್ಷ ಸ್ವಲ್ಪ ಪ್ರಬಲವಾಗಿ ಬೆಳೆಯುತ್ತಿರುವಂತಹ ಕಾರಣದಿಂದಾಗಿ ಈ ಪಕ್ಷನ ಸಂಪೂರ್ಣವಾಗಿ ನಿರ್ನಾಮ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಏನು ಈ ಕೇಂದ್ರ ತನಿಖಾ ಸಂಸ್ಥೆಗಳನ್ನ ಈ ಬಿಜೆಪಿ ಕೇಂದ್ರದಲ್ಲಿರತಕ್ಕಂಥ ಸರ್ಕಾರ ಅದನ್ನು ದುರುಪಯೋಗ ಪಡಿಸ್ಕೊಂಡು ಇಲ್ಲ ಸಲ್ಲದ ಆರೋಪ ಹೊರಿಸಿ ನಮ್ಮ ಪ್ರಾಮಾಣಿಕರಾದಂತಹ ಭ್ರಷ್ಟಾಚಾರ ವಿರೋಧಿ ತತ್ವ ಸಿದ್ಧಾಂತಗಳನ್ನೇ ಇಟ್ಕೊಂಡು ಆಮ್ ಆದ್ಮಿ ಪಕ್ಷ ಕಟ್ಟಿದ್ರೆ ಅಂಥ ನಾಯಕರ ಮೇಲೆ ಇಲ್ಲ ಸಲ್ಲದ ಆರೋಪ ಹೊರಿಸಿ ಇಡೀ ದೇಶದಾದ್ಯಂತ ಅವ್ರ ವಿರುದ್ಧ ಅಪಪ್ರಚಾರ ಮಾಡಿ ಇವರು ಅಧಿಕಾರ ಪಡ್ಕೊಂಡ್ರು. ಪರ್ಟಿಕ್ಯುಲರ್ ಆಗಿ ದೆಹಲಿಯಲ್ಲಿ ಇವ್ರ ಮೇಲೆ ಆರೋಪ ಹೊರಿಸಿದಾದ್ಮೇಲೆ ಬಿಜೆಪಿಯಲ್ಲಿ ಅಧಿಕಾರಕ್ಕೆ ಬಂತು. ಈಗ ನಿನ್ನೆ CBI ವಿರುದ್ಧ ಛೀಮಾರಿ ಹಾಕಿದೆ ನ್ಯಾಯಾಲಯ. ಈ ಒಂದು ನಿರ್ದಿಷ್ಟವಾದಂತಹ ಸಾಕ್ಷ್ಯಾಧಾರಗಳಿಂದ ಅರವಿಂದ್ ಕೇಜ್ರಿವಾಲ್ನ 6 ತಿಂಗಳು ಜೈಲಲ್ಲಿ ಇಟ್ಟರು. ಬರೀ ಅರವಿಂದ್ ಕೇಜ್ರಿವಾಲ್ ಒಬ್ಬನೇ ಅಲ್ಲ, 2 ವರ್ಷ ಮನೀಶ್ ಸಿಸೋಡಿಯಾ ಅವರಿದ್ದರು. ಇವರೆಲ್ಲ ಶೈಕ್ಷಣಿಕವಾಗಿ ಇಡೀ ದೇಶದಲ್ಲೇ ಮಾದರಿಯಾದಂತಹ ವಿದ್ಯಾಭ್ಯಾಸ ಕೊಡುವಂತಹ ಶಾಲೆ, ಆಸ್ಪತ್ರೆ, ನಾನಾ ರೀತಿಯಾದಂತಹ ಅಂದರೆ ಒಂದು ಮಾದರಿ ಸರ್ಕಾರ ಕೊಟ್ಟಂಥವ್ರು ಅರವಿಂದ್ ಕೇಜ್ರಿವಾಲ್. ಅಂಥವ್ರ ಮೇಲೆ ಭ್ರಷ್ಟಾಚಾರ ಆರೋಪ ಹೊರಿಸಿ ಜೈಲಿಗೆ ಕಳಿಸ್ಬಿಟ್ಟು ಅವರ ವಿರುದ್ಧವಾಗಿ ಸುಳ್ಳು ಆರೋಪಗಳನ್ನು ಇಟ್ಟು ಬರೀ ಕೇಜ್ರಿವಾಲ್ ಮೇಲೆ ಒಬ್ಬರ ಮೇಲೇನೆ ಅಲ್ಲ, ಸುಮಾರು 5 ಜನರನ್ನ ಇದೇ ರೀತಿ ಸುಳ್ಳು ಮೊಕದ್ದಮೆಗಳಾಗಿ CBI ಮುಖಾಂತರ ಚಾರ್ಜ್ ಶೀಟ್ ಫೈಲ್ ಮಾಡಿದ್ದಾರೆ. ವಿಚಾರಣಾಧೀನ ನ್ಯಾಯಾಲಯ ಕೇಜ್ರಿವಾಲ್ ಅವರನ್ನ CBI ಏನು ಆರೋಪ ಪಟ್ಟಿ ಸಲ್ಲಿಸಿತ್ತು ಆ ಕೇಸಿಂದ ಖುಲಾಸೆಗೊಳಿಸಿದೆ. CBIಗೆ ಛೀಮಾರಿ ಹಾಕಿದೆ. ಇವ್ರ ವಿರುದ್ಧ ಯಾಕೆ ನೀವು ಕ್ರಮ ಕೈಗೊಳ್ಳಬಾರ್ದು ಅಂತ ಪ್ರಶ್ನೆ ಮಾಡಿದೆ. ಸೊ ನಾವು ಇನ್ನು ಮುಂದೆನೂ ಸಹ ಈ ರಾಜ್ಯದಲ್ಲಾಗಿರಲಿ ದೇಶದಾದ್ಯಂತ ಆಮ್ ಆದ್ಮಿ ಪಕ್ಷ ಬೆಳೀಲಿಕ್ಕೆ ನಾವು ತುಂಬ ಉತ್ಸಾಹದಿಂದ ನಾವು ಈಗಿನಿಂದ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ನಾಯಕರಿಗೆ ಈಗ ಈ ಕೋರ್ಟಿಂದ ಏನು ಕೇಸಲ್ಲಿ ಖುಲಾಸೆ ಆಗಿದೆ ಅದರಿಂದ ನಮಗೆ ಒಂದು ಏನಂತಂದರೆ ಸಂವಿಧಾನಕ್ಕೆ ಮತ್ತು ನಮಗೆ ಸಿಕ್ಕಿದಂತಹ ಒಂದು ಜಯ ಅಂತ ನಾವು ಇದನ್ನ ಪರಿಗಣನೆಗೆ ತಗೊಳ್ತಾ ಇದ್ದೀವಿ. ಸೊ ಇನ್ನು ಮುಂದೆ ಅದನ್ನು ಈ BJP ಸರ್ಕಾರ ಅಂದರೆ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಇಲ್ಲ ಸಲ್ಲದ ಆರೋಪ ಮಾಡೋದು ನಿಲ್ಲಿಸಿ ಸ್ವಲ್ಪ ಜವಾಬ್ದಾರಿಯಿಂದ ಸರ್ಕಾರ ನಡೆಸ್ಕೊಂಡು ಹೋಗೋದು ಒಳ್ಳೆಯದು ಅಂತ ನಾನು ಹೇಳ್ತೀನಿ ಸರ್. ರಾಜಕೀಯ ಈ ಏನು ಪ್ರಬಲವಾದಂಥ ವಿರೋಧ ಪಕ್ಷಗಳು ಇರಬಾರ್ದು ಅನ್ನೋ ಒಂದು ಉದ್ದೇಶದಲ್ಲಿ ಈ ಮೋದಿ ಸರ್ಕಾರ ಆದವರು ಷಡ್ಯಂತ್ರ ನಡೆಸಿ ನಮ್ಮ ನಾಯಕರನ್ನ ಜೈಲಿಗೆ ಕಳಿಸಿ ಪಕ್ಷನೇ ನಿರ್ಮೂಲನೆ ಮಾಡಬೇಕು ಅನ್ನೋದು ಇವರ ಮೇನ್ ಅಜೆಂಡಾ ಸರ್. ಈಗ